ಹಾಯ್ ಫ್ರೆಂಡ್ಸ್, ಇವತ್ತು ವಸಂತ ಪಂಚಮಿ ಪೂಜೆ ಇರೋದ್ರಿಂದ ನಾನು ಪೂಜೆಗೆಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದೀನಿ. ಸರಸ್ವತಿ ಫೋಟೋ ಇರಲಿಲ್ಲ ಮನೆಯಲ್ಲಿ, ಸೊ ಅದಕ್ಕೋಸ್ಕರ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಮತ್ತು ತುಪ್ಪ ಹಾಕಿ ಒಂದು ಮಂಟಪನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆಯದು. ಈ ಫೋಟೋ ಇದ್ದರೂ ತುಂಬಾ ಒಳ್ಳೆಯದು, ಇಲ್ಲ ಅಂದರೆ ಈ ಥರ ಮಾಡಿಕೊಂಡ್ರು ಕೂಡ ತುಂಬಾ ಒಳ್ಳೆಯದು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಪೂಜೆಗೆ ಸ್ವಲ್ಪ ಪ್ರಸಾದನ ಮಾಡಿಟ್ಟಿದ್ದೀನಿ, ಸ್ವಲ್ಪ ರಸಾಯನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೂಜೆಗೆಲ್ಲ ರೆಡಿ ಆದಮೇಲೆ ಮಕ್ಕಳನ್ನ ಕರೆಸಿ ಬೆಳಗ್ಗೆ ಸ್ನಾನ ಮಾಡಿಸಿ ಅವ್ರ ಕೈಲಿ ಪೂಜೆ ಮಾಡಿಸಿದ್ರೆ ಸರಸ್ವತಿನ ಶ್ಲೋಕ ಹೇಳ್ಸಿದ್ರಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೆ. ನನ್ನ ಮಗಳು 2 ವರ್ಷದ ಪಾಪು ಇದ್ದಾಳೆ. ಸೊ ನಾನು ಅವಳಿಗೆ ಸ್ಲೇಟಿಂದಲೇ ಅಕ್ಷರಾಭ್ಯಾಸನ ಮಾಡಿಸಿದ್ದೀನಿ. ಮಂಟಪಕ್ಕೆ ಸಿದ್ಧತೆ ಮಾಡ್ಕೊಂಡಿರೋ ಅಂಥ ಅಕ್ಷತೆನ ಹಾಕಿ ಹೂವಿಂದ ಡೆಕೋರೇಟ್ ಮಾಡಿ ಸಂಕಲ್ಪನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಕೂಡ ನನ್ನ ಮಗಳಿಗೆ ಶ್ರೀ ಶಾರದಮ್ಮ ಅಂತ ಬರೆಸಿ ಈ ದಿನ ಮಕ್ಕಳಿಗೆ ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ ಬಟ್ಟೆನ ಧರಿಸೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾನು ಮತ್ತು ನನ್ನ ಮಗಳು ಯೆಲ್ಲೋ ಕಲರ್ನ ಹಾಕಿದ್ದೆ. ನನ್ನ ಮಗಳಿಗೆ ಯೆಲ್ಲೋ ವಿತ್ ವೈಟ್ನ ಹಾಕಿ, ನಾನು ಕೂಡ ಯೆಲ್ಲೋ ಡ್ರೆಸ್ನ ಹಾಕೋದ್ರಿಂದನೇ ತುಂಬಾ ಒಳ್ಳೆಯದು. ಸೊ ಮಿಸ್ ಮಾಡಿದೆ ಈ ಪೂಜೆನ ಮಕ್ಕಳಿಗೆ ಮಾಡಿಸಿ. ಥ್ಯಾಂಕ್ ಯು.